ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ದ ರೂಲರ್ಸ್ ಚಲನಚಿತ್ರ ಇವತ್ತಿಗೆ 25 ದಿನಗಳು ಯಶಸ್ವಿ ಪ್ರದರ್ಶನ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ಲು ಅಂತ ಕೆಲಸ ಮಾಡಿದೆ. ತುಂಬಾ ಖುಷಿ ಆಗುತ್ತೆ. ಕರ್ನಾಟಕ ಜನತೆ ದೊಡ್ಡ ಮಟ್ಟದ ಗೆಲುವನ್ನ ನಮ್ಮ ದ ರೂಲರ್ಸ್ ತಂಡಕ್ಕೆ ಕೊಟ್ಟಿರುವಂತದ್ದು ತುಂಬಾ ಖುಷಿ ಆಗುತ್ತೆ. ದ ರೂಲರ್ಸ್ ಚಲನಚಿತ್ರ ಪ್ರೊಡ್ಯೂಸ್ ಮಾಡಿರೋಂಥ ಅಶ್ವಥ್ ಬಳಗೇರಿ ಅವರಿಗೆ ಹಾಗೂ ಸಿನಿಮಾನ ಗೆಲ್ಲಿಸಿದಂಥ ಕರ್ನಾಟಕದ ಜನತೆಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಇವತ್ತಿಗೂ ಇಷ್ಟು ಜನಸ್ತೋಮದಲ್ಲಿ ದ ರೂಲರ್ಸ್ ಚಲನಚಿತ್ರ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿ ಒಳ್ಳೆ ಉತ್ತಮ ಪ್ರದರ್ಶನಗೊಳ್ತಾ ಇರೋಂಥದ್ದು ನೀವು ನಮ್ಗೆ ಮಾಡಿರೋಂಥ ಆಶೀರ್ವಾದ, ನೀವು ನಮ್ಮ ಮೇಲೆ ಇಟ್ಟಿರೋಂಥ ನಂಬಿಕೆನ ಯಾವುದೇ ಕಾರಣಕ್ಕೂ ನಾವು ಕಳ್ಕೊಳ್ಳಲ್ಲ. ಎಲ್ಲ ನಾವು ಮಾಡೋವಂಥ ಪ್ರತಿಯೊಂದು ಚಲನಚಿತ್ರದಲ್ಲೂ ಒಂದು ಒಳ್ಳೆ ಮೆಸೇಜ್ ನೀವು ನೋಡ್ತೀರಾ. ಒಂದು ಒಳ್ಳೆ ನಿಮ್ಮ ನಂಬಿಕೆನ ನಾವು, ನಿಮ್ಮ ಪ್ರೀತಿ ವಿಶ್ವಾಸನ ನಾವು ಅತಿ ಹೆಚ್ಚು ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿ ಕೋಲಾರದಲ್ಲಿ ವಿಶೇಷವಾಗಿ ಭವಾನಿ ಚಿತ್ರಮಂದಿರ, ಬಹುಶಃ ಕರ್ನಾಟಕದಲ್ಲಿ ಮೊದಲನೇ ಚಿತ್ರಮಂದಿರ ನಮ್ಮ ಫಸ್ಟು ಇಲ್ಲ, ಈ ಸಿನಿಮಾ ಇಲ್ಲಿ ನಮ್ಗೆ ರಿಲೀಸ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ಭವಾನಿ ಚಿತ್ರಮಂದಿರ ನಮ್ಮ ಅಪ್ಪಣ್ಣವರು ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಗೆ ಸಹಾಯ ಮಾಡಿದ್ದಾರೆ. ಎಲ್ಲ ಕೋಲಾರ ಜಿಲ್ಲೆಯ ಜನತೆ ನೋಡೋದಕ್ಕೆ ಅನುಕೂಲ ಮಾಡಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಸಿನಿಮಾ ತುಂಬ ನಮ್ಮ ಉದಯ್ ಭಾಸ್ಕರ್ ಸರ್ ಅವರು, ಇವರೇ ಡೈರೆಕ್ಟ್ರು. ಜಾಸ್ತಿ ಜನಕ್ಕೆ ಡೈರೆಕ್ಟರ್ ಫೇಸ್ ತೋರಿಸಿಲ್ಲ. ರೂಲರ್ಸ್ ಸಿನಿಮಾದಲ್ಲಿ ಲಾಸ್ಟಲ್ಲೇ ಕಾಫಿ ಡೇಸಿ ನಮ್ಗೆ ಬರ್ತಾರೆ. ಇವರೇ ನಮ್ಮ ಉದಯ್ ಭಾಸ್ಕರ್ ಸರ್, ಇವರೇ ಡೈರೆಕ್ಟ್ರು. ಅದೇ ರೀತಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಸಿನಿಮಾ ಗೆಲ್ಲಬೇಕಂದ್ರೆ ಮುಖ್ಯ ಕಾರಣ ಮ್ಯೂಸಿಕ್ ಡೈರೆಕ್ಟ್ರು. ಅವರಿಂದನೇ ಅಷ್ಟೊಂದು ಬ್ಯಾಕ್ಗ್ರೌಂಡಲ್ಲಿ ಅಷ್ಟೊಂದು ಸೂಪರ್ ಆಗಿ ಜನಗಳಿಗೆ ಯಾವುದೇ ಕಾರಣಕ್ಕೂ ಬೇಜಾರಾಗ್ದಿರ ಕರ್ಕೊಂಡು ಹೋಗಿರೋಂಥ ಒಂದು ಸಿನಿಮಾದ ರೂಲರ್ಸ್ ಸಿನಿಮಾಗೆ ಅಷ್ಟೊಂದು ಅದ್ಭುತವಾಗಿ ಮ್ಯೂಸಿಕ್ ಡೈರೆಕ್ಟಿಂಗ್ ಮಾಡೋದಂತ ನಮ್ಮ ಕರುಣಾ ಸರ್ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿರೋರು, ಇವ್ರಿಗೆ ಇವತ್ತು ನಾವು ಮೇಕಪ್ ಹಾಕೋಣ ಅಂದ್ಕೊಂಡಿದ್ವಿ. ಆ ಕ್ಯಾರೆಕ್ಟ್ರು ದುರ್ಗಾ ಬುಡ್ಡಿದೀಪ ಅವರು ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಸವಿತಾ ಅವರು ಇದ್ದಾರೆ. ಅದೇ ರೀತಿ ನಮ್ಮ ಇವರು ಮಂಜಣ್ಣ ಅವರು ಮ್ಯಾನೇಜಿಂಗ್. ಇವತ್ತು 25 ದಿನಗಳ ಕಾಲ ಕೋಲಾರಲ್ಲಿ ಚಲನಚಿತ್ರ ದ ರೂಲರ್ಸ್ ನಡೆದೈತಂದ್ರೆ, 25 ದಿನಗಳ ಕಾಲ ನಡೆದೈತಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಮಾರ್ಜನಹಳ್ಳಿ ಮಂಜಣ್ಣವರು. ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು, ಎಷ್ಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತು. ನಾನು ಇದನ್ನ ಮೊದಲೇ ಹೇಳಿದ್ದೆ, ಎಲ್ಲ ಚಲನಚಿತ್ರ ಮಂದಿರಗಳಲ್ಲಿ ನಮ್ಮ ಸಿಬ್ಬಂದಿಗಳು 5 ಜನ ಇರಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೆ. 5 ಜನದ ಕೆಲಸನೂ ಒಬ್ಬರೇ ಮಾಡಿದ್ದಾರೆ ಮಂಜಣ್ಣವರು. ಅವ್ರಿಗೆ ನಾನು ನಮಸ್ಕಾರ, ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಹೀರೋಯಿನ್ ನೋಡ್ತಾ ಇರ್ಬೋದು, ಇವರು ಯಾರೋ ಬೇರೆ ಸಿನಿಮಾ ಹೀರೋಯಿನ್ ಅನ್ಕೊಂಡ್ಬಿಟ್ರಿ, ದ ರೂಲರ್ಸ್ ಚಲನಚಿತ್ರದ ಹೀರೋಯಿನ್ ಫುಲ್ ಅಪ್ಡೇಟ್ ಆಗಿ ಇಲ್ಲಿಗೆ ಬಂದಿದ್ದಾರೆ. ಮತ್ತೆ ನಮ್ಮ ವಿಶಾಲ್ ಅವರು ಬನ್ನಿ.